ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ಬಿಸಿ ಬಿಸಿ ಬಿಸಿಬೇಳೆ ಬಾತ್. ಸಾಮಾನ್ಯವಾಗಿ ಎಲ್ಲರೂ ಹೋಟೆಲ್ ಸ್ಟೈಲ್ ಬಿಸಿಬೇಳೆ ಬಾತ್ ಅಂತ ಹೇಳ್ತಾರಲ್ಲ, ಈಗ ನಾನಿಲ್ಲಿ ಮಾಡಿ ತೋರಿಸ್ತಾ ಇರುವ ರೀತಿಯಲ್ಲಿ ಬಿಸಿಬೇಳೆ ಬಾತ್ ಮಾಡಿ ಒಮ್ಮೆ ತಿಂದು ನೋಡಿದರೆ ನೀವೇ ಹೇಳ್ತೀರಿ ಆಮೇಲೆ ಹೋಟೆಲಲ್ಲಿ ಸಿಗೋ ಬಿಸಿಬೇಳೆ ಬಾತ್ ಇದರ ಮುಂದೆ ಏನೇನೂ ಇಲ್ಲ ಅಂತ. ಬನ್ನಿ ಹಾಗಿದ್ರೆ ತುಂಬ ರುಚಿಯಾಗಿ ಸರಿಯಾದ ಅಳತೆಯಲ್ಲಿ ಸುಲಭವಾಗಿ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡು. ಮೊದಲಿಗೆ 1 ಕಪ್ ಆಗುವಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಕುಕ್ಕರಿಗೆ ಹಾಕಿಕೊಳ್ತಿದ್ದೇನೆ. ಅದರ ಜೊತೆ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ ಕೂಡ ಹಾಕಿದ್ದೇನೆ. ಆಮೇಲೆ 1 ಹಿಡಿ ಆಗುವಷ್ಟು ನೆನೆಸಿದ ಬಟಾಣಿ ಕೂಡ ಹಾಕಿದ್ದೇನೆ. 4 ರಿಂದ 5 ಕಪ್ ಆಗುವಷ್ಟು ನೀರು ಹಾಕಿದ್ದೇನೆ. ಸ್ವಲ್ಪ ತುಪ್ಪ, ಚಿಟಿಕೆ ಅರಿಶಿನ, ಸ್ವಲ್ಪ ಉಪ್ಪು, ಇದಿಷ್ಟು ಹಾಕಿ 4 ರಿಂದ 5 ವಿಸಿಲ್ ಕೂಗಿಸ್ತೇನೆ. ಇದೇ ಟೈಮಿಗೆ ನಾವಿಲ್ಲಿ ಬಿಸಿಬೇಳೆ ಬಾತಿಗೆ ಬೇಕಾಗಿರುವಂತಹ ತರಕಾರಿಗಳನ್ನು ಹೆಚ್ಚಿಟ್ಟುಕೊಳ್ಳುವ. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಹಾಗೂ ನವಿಲುಕೋಸನ್ನು ತಗೊಂಡಿದ್ದೇನೆ. ಬಟಾಣಿ ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳೋದ್ರಿಂದ ಅದನ್ನು ಕುಕ್ಕರಲ್ಲಿ ಆಲ್ರೆಡಿ ಹಾಕಿದ್ದೇನೆ. ನಿಮಗೆ ಬೇಕಿದ್ದ ತರಕಾರಿಗಳನ್ನು ಸೇರಿಸಿಕೊಳ್ಬೋದು. ಈ ಬಿಸಿಬೇಳೆ ಬಾತ್ ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಹಾಗೂ ಪ್ರಮಾಣವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಈಗ ಈ ತರಕಾರಿ ಬೇಯಲಿಕ್ಕೆ ಬೇಕಾಗುವಷ್ಟು ನೀರು ಹಾಕ್ತಾ ಇದ್ದೇನೆ. ಸ್ವಲ್ಪ ಉಪ್ಪು, 1 ತುಂಡು ಬೆಲ್ಲ, ಸ್ವಲ್ಪ ಹುಣಸೆ ಹುಳಿ, ಇದಿಷ್ಟನ್ನು ಹಾಕಿ ಈಗ ಬೇಯಲಿಕ್ಕೆ ಇಡ್ತಿದ್ದೇನೆ. ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಊದುಕೊಳ್ಳಲು ಮುದಿ ಅಜ್ಜಿ ಹಂಗೆ ನಡೋದಾ? ಇಲ್ಲಿ ನವೀನ್ ಸ್ಪೆಷಲ್ ಶುಂಠಿ ಹಾಕಿದ ಮಸಾಲ ಟೀ ಆಗ್ತಾ ಉಂಟು. ಅಕ್ಕಿ ಹಾಗೂ ತೊಗರಿ ಬೇಳೆ ಬೆಂದಿವೆ. ಈಗ ನಾನಿಲ್ಲಿ ಒಂದು ಬಾಣಲೆಗೆ 2 ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಗೂ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಿದ್ದೇನೆ. 1 ಟೀ ಸ್ಪೂನ್ ಉದ್ದಿನಬೇಳೆ, 1/2 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸಾಸಿವೆ, ಸ್ವಲ್ಪ ಇಂಗು, ಸ್ವಲ್ಪ ಕರಿಬೇವು, ಇದಿಷ್ಟು ಹಾಕಿದ್ದೇನೆ. ಆಮೇಲೆ 1/2 ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿದ್ದೇನೆ. ಸ್ವಲ್ಪ ಗೋಡಂಬಿ ಹಾಕ್ತಿದ್ದೇನೆ. ಇದಿಷ್ಟನ್ನು ಹಾಕಿ ಒಂದು 2 ರಿಂದ 3 ನಿಮಿಷ ಆಗುವಷ್ಟು ಫ್ರೈ ಮಾಡಬೇಕು. ಹಾಫ್ ಕಪ್ ಆಗುವಷ್ಟು ಕ್ಯಾಪ್ಸಿಕಮ್ ಹಾಕ್ತಿದ್ದೇನೆ. ಆಮೇಲೆ 1/2 ಕಪ್ ಆಗುವಷ್ಟು ಟೊಮೆಟೊ ಕೂಡ ಹಾಕ್ತಿದ್ದೇನೆ. ಟೊಮೆಟೊ ಹಾಗೂ ಕ್ಯಾಪ್ಸಿಕಮ್ ಅನ್ನು ಎಣ್ಣೆಯಲ್ಲಿ ಹೀಗೆ ಬಾಡಿಸ್ಕೊಳ್ಬೇಕು. ಕ್ಯಾಪ್ಸಿಕಮ್ ಪೂರ್ತಿಯಾಗಿ ಬೇಯಬೇಕಂತ ಏನಿಲ್ಲ, ಕ್ರಂಚಿಯಾಗಿದ್ದರೆ ತಿನ್ನಲಿಕ್ಕೂ ರುಚಿ.
ಈಗ ನಾನಿಲ್ಲಿ ಬೇಯಿಸಿದ ತರಕಾರಿಗಳನ್ನು ಇದರ ಜೊತೆ ಸೇರಿಸಿಕೊಳ್ತಿದ್ದೇನೆ. 2 ಹಸಿಮೆಣಸು ಹಾಕಿದ್ದೇನೆ. ಈಗ ಬಿಸಿಬೇಳೆಬಾತ್ ಪೌಡ್ರನ್ನು ಹಾಕಿಕೊಳ್ತಿದ್ದೇನೆ. 2 ರಿಂದ 3 ಸ್ಪೂನ್ ಆಗುವಷ್ಟು ಪೌಡ್ರನ್ನು ನಾನಿಲ್ಲಿ ಹಾಕಿದ್ದೇನೆ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು. ಈ ಟೈಮಲ್ಲಿ ನಾವು ಬೇಯಿಸಿಟ್ಕೊಂಡಿರುವ ಅಕ್ಕಿ ಮತ್ತು ಬೇಳೆ ಇದೆರಡನ್ನು ಸೇರಿಸ್ಕೊಳ್ಬೇಕು. ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ 2 ರಿಂದ 3 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಆಗ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ನೋಡಿ, ಇಲ್ಲಿ ನಮ್ಮ ಸ್ಪೆಷಲ್ ಬಿಸಿ ಬಿಸಿ ಬಿಸಿಬೇಳೆಬಾತ್ ರೆಡಿಯಾಗಿದೆ. ಬಿಸಿಬೇಳೆಬಾತಿಗೆ ಮೊಸರು ಗೊಜ್ಜು ಇಲ್ಲದಿದ್ದರೆ ಹೇಗೆ? ಹಾಗೆಯೇ ಮೊಸರು ಗೊಜ್ಜು ರೆಡಿ ಮಾಡ್ತಾ ಇದ್ದೇನೆ ನಾನೀಗ. ಒಂದು ಮುಳ್ಳು ಸೌತೆ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಮೊಸರು, ಉಪ್ಪು ಇದಿಷ್ಟು ಹಾಕಿ ಒಂದು ಸಿಂಪಲ್ ಆಗಿ ಮೊಸರು ಗೊಜ್ಜು ಮಾಡ್ತಾ ಇದ್ದೇನೆ ನಾನು. ನಮ್ಮ ಬಿಸಿಬೇಳೆಬಾತ್ ರೆಡಿ ಆಯಿತು, ಮೊಸರು ಗೊಜ್ಜು ಕೂಡ ರೆಡಿ ಆಯಿತು. ಇನ್ನೀಗ ತಿನ್ನೋದೊಂದೇ ಬಾಕಿ. ಈ ಬಿಸಿಬೇಳೆಬಾತನ್ನು ಒಂದು ಪ್ಲೇಟಲ್ಲಿ ಹಾಕಿಕೊಂಡು ಮೇಲಿಂದ ಸ್ವಲ್ಪ ತುಪ್ಪ, ಸ್ವಲ್ಪ ಬೂಂದಿ, ಆಮೇಲೆ ಮೊಸರು ಗೊಜ್ಜಿನ ಜೊತೆ ತಿಂತಾ ಇದ್ರೆ ಆಹಾ, ತಿಂತಾ ಇರಬೇಕು ಅಂತ ಅನ್ನಿಸ್ತದೆ. ನೀವು ಒಮ್ಮೆ ಇದೇ ಶೈಲಿಯಲ್ಲಿ ಬಿಸಿಬೇಳೆಬಾತ್ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಹೇಳಿ ಆಯಿತಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನಮ್ಮ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯಿತಾ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.